ಹಾಗೆ ಇವಾಗ ಪುಳಿಯೋಗರೆ ಪೌಡ್ರು ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದು. ಇದನ್ನು ಈ ಸ್ಪೂನ್ ಅಳತೆಯಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಧನಿಯಾ ಇದರೊಳಗಡೆ 4 ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಮೆಂತ್ಯ ಅರ್ಧ ಸ್ಪೂನು, ಮೆಣಸು ಅರ್ಧ ಸ್ಪೂನು, ಕಡಲೆಬೇಳೆ ಅರ್ಧ ಸ್ಪೂನು, ಉದ್ದಿನಬೇಳೆ ಅರ್ಧ ಸ್ಪೂನು, ಜೀರಿಗೆ 2 ಸ್ಪೂನು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ. ಇವಾಗ ಇಷ್ಟನ್ನು ಹುರ್ಕೋಬೇಕೀಗ. ಈಗ ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಅದಕ್ಕೆ ಸುಮ್ಮನೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕಬೇಕು. ಈಗ ಧನಿಯಾ ಹಾಕ್ತಿದ್ದೀನಿ. ಫಸ್ಟು ಧನಿಯಾನ ಸಣ್ಣ ಉರಿಲೇ ಹುರ್ಕೊಳ್ಬೇಕು. ಒಂದೊಂದೇ ಸಹ ಹುರ್ಕೋಬೋದು. ಇದಕ್ಕೇ ಇವಾಗ ಧನಿಯಾ ಆಗಿದ ತಕ್ಷಣ ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಕೂಡ ಹುರಿಬೋದು. ಈಗ ಫಸ್ಟ್ ನಾನು ಧನಿಯಾ ಹುರ್ಕೊಳ್ತಾ ಇದ್ದೀನಿ. ಇವಾಗ ಧನಿಯಾ ಹುರಿತಾ ಇದ್ದೀನಲ್ಲ, ಅದಕ್ಕೇ ಉದ್ದಿನಬೇಳೆ ಹಾಕ್ತಿದ್ದೀನಿ, ಕಡಲೆಬೇಳೆ ಹಾಕ್ತಿದ್ದೀನಿ. ಸ್ವಲ್ಪ 1-2 ನಿಮಿಷ ಉರಿತಿದ್ದಂಗೆ ಒಂದೊಂದೇ ಹಾಕ್ಕೊಂಡ್ರೂ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕಬಾರ್ದು, ಯಾಕಂದರೆ ಒಂದು ಉರಿಯುತ್ತೆ, ಒಂದು ಉರಿಯೋದಿಲ್ಲ, ಹಸಿ ಇದ್ಬಿಡುತ್ತೆ. ಹಾಗಾಗಿ ಇದಾಗ್ತಿದೆ. ಈಗ ಮೆಂತ್ಯ ಹಾಕಿದ್ರೆ, ಮೆಣಸು ಆ್ಯಂಡ್ ಜೀರಿಗೆ. ಇವಾಗ ಇಷ್ಟು. ಈಗ ಸಾಸಿವೆ ಹಾಕ್ಕೊಳ್ತೀನಿ. ಹೇಗಿದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಹಾಗೆ. ಈಗ ನೋಡಿ ಹುರಿದಾಗಿದೆ. ಇವಾಗ ಇದನ್ನು ಕರಿಬೇವನ್ನ ಸಪ್ರೇಟಾಗಿ ಹುರ್ಕೋಬೇಕು, ಕರಿಬೇವು ಮತ್ತು ಮೆಣಸಿನ್ಕಾಯಿ. ಈಗ ಕರಿಬೇವು ಹಾಕಿದ್ದೀನಿ. ಆಗಲೇ ನಾನು ಕರಿಬೇವು ಹೇಳಿರಲಿಲ್ಲ. ಇವಾಗ ಕರಿಬೇವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕರಿಬೇವು ರೋಸ್ಟ್ ಆದಮೇಲೆ ಇವಾಗ ಮಾಮೂಲಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಈಗ ತಣ್ಣಗಾಗಿದೆ ನೋಡಿರಿ, ಪೌಡ್ರ್ ಮಾಡ್ತೀನಿ. ಈಗ ಇದಾಗಿದೆ ನೋಡಿ. ಇವಾಗ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಹಾರಕ್ಕೆ ಇಟ್ಟಿರ್ತೀನಿ. ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕಬೇಕಾಗುತ್ತೆ. ಹಾಗೆ ಬಾಟ್ಲಿಗೆ ಹಾಕಬಾರ್ದು. ನೋಡಿ, ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ.